ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಧ್ಯಾನಬೋಧಿ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ಸೆಷನ್ನಲ್ಲಿ BMTC ಕಂಡಕ್ಟರ್ ಈ ಒಂದು ಹುದ್ದೆಗಳಿಗಾಗಿ ನೀಡಲಾಗುವಂಥ ವೇತನ ಶ್ರೇಣಿ ಏನು ಅಂತ ಇಲ್ಲಿ ಡಿಸ್ಕಸ್ ಮಾಡುವ. ಸೊ ತುಂಬ ಒಂದು ಅಭ್ಯರ್ಥಿಗಳು ಕೇಳ್ತಾ ಇದ್ದರು, ಸರ್ ಇದರ ಒಂದು ಟ್ರೈನಿಂಗ್ ಪೀರಿಯಡಲ್ಲಿ ಎಷ್ಟು ಒಂದು ಜಾಬ್ ಟ್ರೈನಿಂಗ್ ಎಷ್ಟು ಕೊಡ್ತಾರೆ, ಆಮೇಲೆ ನಿಮ್ಮ ಒಂದು ತರಬೇತಿ ಕಂಪ್ಲೀಟ್ ಆದಮೇಲೆ ನಿಮಗೆ ಎಷ್ಟು ಒಂದು ವೇತನ ಶ್ರೇಣಿಯನ್ನು ನೀಡ್ತಾರೆ. ಆಮೇಲೆ ಈಗ ಸದ್ಯಕ್ಕೆ 6th ಪೇ ಇದೆ. ಈ 6th ಪೇದಲ್ಲಿ ಎಷ್ಟು ನಿಮ್ಮ ಒಂದು ಸ್ಯಾಲ್ರಿ ಕುಳಿತುಕೊಳ್ಳುತ್ತಾ, ಮತ್ತು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ 7th ಪೇ ಆದಮೇಲೆ ಅಂದರೆ ಇನ್ನೇನು ಕೆಲವು ಮುಂದಿನ ದಿನಗಳಲ್ಲಿ ಈ ಒಂದು 7th ಪೇಯನ್ನು ಇಂಪ್ಲಿಮೆಂಟ್ ಮಾಡಿದ ಮೇಲೆ ನಿಮ್ಮ ಒಂದು ಕಂಡಕ್ಟರ್ ಈ ಒಂದು BMTC ಕಂಡಕ್ಟರ್ ವೇತನ ಶ್ರೇಣಿ ಏನಾಗ್ತದ ಅಂತ ಇಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಲೆಟ್ ಸ್ಟಾರ್ಟ್. ಇಲ್ಲಿ ನಿಮ್ಗೆ ಆಲ್ರೆಡಿ ಈಗ ಗೊತ್ತಿರುವ ಹಾಗೆ BMTC 2500 ಹುದ್ದೆಗಳ ಸಲುವಾಗಿ ಒಂದು ಅರ್ಜಿಯನ್ನು ಕರೆಯಲಾಗಿರ್ತದೆ. ಸೊ ಈಗ HK ವಿಭಾಗದ ಒಂದು ಅಭ್ಯರ್ಥಿಗಳಿಗೆ 1:5 ಲಿಸ್ಟನ್ನು ಏನು ಅನೌನ್ಸ್ ಮಾಡಿ, ಆಮೇಲೆ ಈ ಒಂದು ಮುಂದಿನ ಒಂದು ಪ್ರಕ್ರಿಯೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಈ ನಿಮ್ಮ ಒಂದು ದೇಹದಾಢ್ಯತೆ ಅಂದರೆ ಒಂದು ಫಿಸಿಕಲ್ ಟೆಸ್ಟ್ಗೆ ಏನಪ್ಪ ಕರೆದಿರ್ತಾರೆ. ಸೊ RPC ಏನೋ ಪೆಂಡಿಂಗ್ ಇದೆ, ಅದು ಕೂಡ ಒಂದು ಮುಂದಿನ ದಿನಗಳಲ್ಲಿ ಏನಪ್ಪ ಕಾಲ್ ಮಾಡ್ತಾರೆ. ಸೊ ಈಗ ಇದೆಲ್ಲ ಆದಮೇಲೆ ಫೈನಲ್ ಆಗಿ ನೀವು ಸೆಲೆಕ್ಟ್ ಆದಮೇಲೆ ನಿಮ್ಮದು ಟ್ರೈನಿಂಗ್ ಎಷ್ಟಿರುತ್ತಾ, ಆ ಟ್ರೈನಿಂಗಲ್ಲಿ ಎಷ್ಟು ಪೇಮೆಂಟ್ ಇರುತ್ತಾ ನೋಡೋಣ. ಇಲ್ಲಿ ಒಂದು ಆಯ್ಕೆಯಾದ ಅಭ್ಯರ್ಥಿಗಳು 1 ವರ್ಷ 1 ಇಯರ್ ಟ್ರೈನಿಂಗ್ ಇರುತ್ತೆ. ಆ 1 ಇಯರ್ ಟ್ರೈನಿಂಗಲ್ಲಿ ಏನಪ್ಪ 1 ಇಯರ್ ಟ್ರೈನಿಂಗ ಥಿಯರಿ ಕ್ಲಾಸಸ್ಸು ಇರ್ತಾವೆ. ಥಿಯರಿ ಕ್ಲಾಸಸ್ ಅಂದರೆ ಏನು, ಸ್ವಲ್ಪ ಥಿಯರಿ ಕ್ಲಾಸಸ್ ಇರ್ತಾವೆ. ಅಂದರೆ ಸ್ವಲ್ಪ ಎಲ್ಲ ಒಂದು ಈ BMTC ರಿಲೇಟೆಡು ಎಲ್ಲ ಒಂದು ಪ್ರಮುಖವಾದಂಥ ಮಾಹಿತಿಗಳನ್ನು ಹೇಳ್ತಾರೆ. ಆಮೇಲೆ ನಿಮಗೆ ಟ್ರೈನಿಂಗ್ ಕೊಡ್ತಾರೆ ಈ ಒಂದು 1 ಇಯರ್ದಲ್ಲಿ. ಅಂದರೆ ನಿಮ್ಮದೆಲ್ಲ ಟ್ರಾವೆಲಿಂಗು, ಡ್ರೈವಿಂಗು, ಡ್ರೈವಿಂಗ್ ಅಂತೀನಿ, ಕಂಡಕ್ಟರ್ದು ಒಂದು ಹುದ್ದೆಯ ಒಂದು ಕೆಲಸಗಳನ್ನು ಹೇಗೆ ನಿರ್ವಹಿಸಬೇಕು, ಈ ಒಂದು ಎಲ್ಲ ಒಂದು ಮಾಹಿತಿಗಳನ್ನು ತಿಳಿಸ್ಕೊಡ್ತಾರೆ. ಸೊ ಈ ಒಂದು ಟ್ರೈನಿಂಗ್ ಟೈಮಲ್ಲಿ ನಿಮಗೆ ಮಾಸಿಕ ಒಂದು ವೇತನ ಅಂತ ಒಂದು ಸಮಗ್ರ ತರಬೇತಿ ಭತ್ಯೆಯಾಗಿ ಟೋಟಲಾಗಿ 9,100 ಇಷ್ಟು ರೂಪಾಯಿಗಳನ್ನು ನೀಡಲಾಗ್ತದೆ 1 ವರ್ಷದ ಕಾಲ. ಓಕೆ, ಸೊ ಈ ಒಂದು ವರ್ಷದ ಅವಧಿಯಲ್ಲಿ ನೀವು ಚೆನ್ನಾಗಿ ಒಂದು ತರಬೇತಿಯನ್ನು ತೃಪ್ತಿಕರವಾಗಿ ಪೂರೈಸಿದ್ದಲ್ಲಿ ನಿಮಗೆ ಒಂದು ನಿಯಮಾನುಸಾರ 2 ವರ್ಷಗಳ ಅವಧಿಗೆ ಖಾಯಂ ಪೂರ್ವ ಪರೀಕ್ಷಾರ್ಥ ಸೇವೆಯಲ್ಲಿ ನೇಮಕಗೊಳಿಸಿ ಈ ಕೆಳಗೆ ಕೊಟ್ಟಂಥ ವೇತನ ಶ್ರೇಣಿಯನ್ನು ನೀಡ್ತಾರೆ. ಅರ್ಥ ಆಯ್ತಾ? ಅಂದರೆ ಇಲ್ಲಿ ತುಂಬ ಒಂದು ಅಭ್ಯರ್ಥಿಗಳಿಗೆ ಡೌಟ್ ಇತ್ತು, ಸರ್ ಇದು ಟೆಂಪ್ರವರಿನಾ ಅಥವಾ ಪರ್ಮನೆಂಟ್ ಅಂತ. ಸೊ ಅದನ್ನು ಇಲ್ಲಿ ಹೇಳ್ತೀನಿ ನೋಡಿ. ಇಲ್ಲಿ 1 ವರ್ಷ ಆದಮೇಲೆ 2 ಇಯರ್ ಏನು ಮಾಡ್ತಾರೆ, ಪ್ರೊಬೇಷನರಿ ಪೀರಿಯಡ್ ಟ್ರೈನಿಂಗ್ ಕೊಟ್ಟ ಮೇಲೆ ನಿಮ್ಮದೊಂದು ಪ್ರೊಬೇಷನರಿ ಪೀರಿಯಡ್ ಅಂತ ತೋತಾರೆ. ಅದು ಖಾಯಂ, ಓಕೆನಾ, 2 ವರ್ಷ. ಆಮೇಲೆ ಆ 2 ವರ್ಷದ ಅವಧಿಯಲ್ಲಿ ಇಷ್ಟು ಒಂದು ಸ್ಯಾಲ್ರಿ ನಿಮಗೆ ಕುಳಿತುಕೊಳ್ಳುತ್ತಾ. ಒಂದು ವೇಳೆ ನೀವು ಈ ಒಂದು 2 ವರ್ಷಗಳ ಅವಧಿಯಲ್ಲಿ ಚೆನ್ನಾಗಿ ನಿಮ್ಮ ಒಂದು ಸೇವೆಯನ್ನು ನೀಡಿದ್ದಲ್ಲಿ ಅಥವಾ ಪೂರೈಸಿದ್ದಲ್ಲಿ ಅಂಥವ್ರನ್ನ ಏನು ಮಾಡ್ತಾರೆ, ಈ ಒಂದು ಹುದ್ದೆಯ ಸೇವೆಯಲ್ಲಿ ಪರ್ಮನೆಂಟ್ ಮಾಡ್ತಾರೆ. ಪರ್ಮನೆಂಟ್ ಈ ಒಂದು 2 ವರ್ಷ ಮಾಡಿದ್ರೆ ಅಂದ್ರೆ ಚೆನ್ನಾಗಿ ನಿಮ್ಮದು ಪರ್ಮನೆಂಟ್ ಹುದ್ದೆ, ನಿಮಗೆ ಯಾರೂ ತೆಗೆದಲಿಕ್ಕೆ ಸಾಧ್ಯನೇ ಆಗೋಲ್ಲ. ಅಂದರೆ ನೀವು ಚೆನ್ನಾಗಿ ಸೇವೆಯನ್ನು ನಿಮ್ಮ ಒಂದು ಫುಲ್ ಎಫರ್ಟ್ ಹಾಕಿ ನಿಮ್ಮ ಒಂದು ಸೇವೆಯನ್ನು ಚೆನ್ನಾಗಿ ನೀಡಿದ್ರಿ ಅಂತರ ನಿಮಗೆ ನಿಮ್ಮ ಈ ಒಂದು ಸೇವೆಯಲ್ಲಿ ಏನೂ ತೊಂದರೆ ಬರೋಂಗಿಲ್ಲ. ಓಕೆನಾ? ಸೊ ಇದೆಲ್ಲ ಆದಮೇಲೆ ಇದಂತೂ ಗೊತ್ತಾಯ್ತು ನಿಮಗೆ. ಒಂದು 2 ಇಯರ್ ಮಟ್ಟ ಏನು ಮಾಡಬೇಕು, ನೀವು ಚೆನ್ನಾಗಿ ನಿಮ್ಮ ಒಂದು ಸೇವೆಯನ್ನು ನೀಡಬೇಕು. ನೀವು ನೀಡಲಿಲ್ಲ ಅಂದರೆ ಏನಾಗ್ತದೆ, ಅವ್ರು ಏನು ಮಾಡ್ತಾರೆ, ನಿಮ್ಮ ಒಂದು ಹುದ್ದೆಯನ್ನು ಖಾಯಂಗೊಳಿಸುವುದಿಲ್ಲ. ಅರ್ಥ ಆಯ್ತಾ? ಸೊ ಈಗ ವೇತನ ಶ್ರೇಣಿಗೆ ಬಂದರೆ ವೇತನ ಶ್ರೇಣಿ ಏನು ಬರುತ್ತಾ. ಸೊ ನೀವು ಇಲ್ಲಿ ವೇತನ ಶ್ರೇಣಿಯನ್ನು ನೋಡ್ಬೋದು. ಸ್ಟಾರ್ಟಿಂಗ್ ಆಗಿ ಇದು ಬೇಸಿಕ್ ಪೇ, ಕೆಲವೊಬ್ಬರು ತಿಳಿದುಕೊಳ್ತಾರೆ 18,660 ನಮ್ಮದು ಫಸ್ಟ್ ಸ್ಯಾಲ್ರಿ ಅಂತ. ಸೊ ಇದು ಬೇಸಿಕ್ ಪೇ ಮಾತ್ರ.
ಮೂಲ ವೇತನ. ಇದಕ್ಕೆ ಕೂಡಿಕೆಯಾಗಿ ಡಿಯರೆನ್ಸ್ ಅಲವೆನ್ಸ್, HRA ಹೌಸ್ ರೆಂಟ್ ಅಲವೆನ್ಸ್ ಮತ್ತು ಇನ್ನಿತರ ಸ್ಪೆಷಲ್ ಅಲವೆನ್ಸಸ್ಗಳನ್ನು ಇವರು ಈ ಒಂದು ಶ್ರೇಣಿಯ ಜೊತೆಗೆ ಒಂದು ಆ್ಯಡ್ ಮಾಡ್ತಾರೆ. ಅರ್ಥ ಆಯ್ತಾ? ಸೊ ಇದೆಲ್ಲ ಇನ್ಕ್ರಿಮೆಂಟು 230, 280, 410, 520 ಅಂದರೆ ಇಷ್ಟು ಆಗ್ಬೋದಂತ. ಬಟ್ ನಿಮ್ಮದು ಈ ಒಂದು ಬೇಸಿಕ್ ಪೇ ತೆಗೆದುಕೊಂಡ್ರೆ ನಿಮ್ಮ ಸ್ಯಾಲ್ರಿ ಎಷ್ಟಾಗ್ಬೋದು 6th ಪೇಯಲ್ಲಿ ನೋಡೋಣ. ನೀವಿಲ್ಲಿ ನೋಡ್ಬೋದು 6th ಪೇ 18,600 ಇದೆ. ಈಗ ನಿಮ್ಮದು ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ 18,660 ಇದೆ. ಓಕೆ, ಅಪ್ರಾಕ್ಸಿಮೇಟ್ಲಿ 18,600 ಇದು ನಿಮ್ಮದು 6th ಪೇದು ಈ ಒಂದು ಶ್ರೇಣಿ ಅದು. ಆಮೇಲೆ ಈಗ ಪ್ರೆಸೆಂಟ್ ಬೇಸಿಕ್ ಪೇ ಎಷ್ಟಾಯಿತು? ಪ್ರೆಸೆಂಟ್ ಬೇಸಿಕ್ ಪೇ 18,600. ಓಕೆ, ಈ ಒಂದು 18,600ಕ್ಕೆ ಈಗ ಇದು ಎಂಪ್ಲಾಯಿ ಗ್ರೂಪ ಡಿ ಬಂದರೆ ನಿಮ್ಮ ಒಂದು HRA ಸಿಟಿ ಅಂದರೆ ಈ ಒಂದು ಮನೆ ಬಾಡಿಗೆಗೆ ಒಂದು ಭತ್ಯೆಯನ್ನು ನೀಡಲಿಕ್ಕೆ A, B, C ಈ ಥರ ಒಂದು ಗ್ರೂಪ್ಗಳನ್ನು ಮಾಡ್ತಾರೆ. ಸೊ ಎ ಅಂದರೆ ಏನು ಬರುತ್ತಾ? ಸೊ ಎ ಅಂದರೆ ಈಗ ಇದು BMTC ಅಂದರೆ ಏನಪ್ಪ? ಬೆಂಗಳೂರು ಮೆಟ್ರೋಪಾಲಿಟನ್ ಒಂದು ಟ್ರಾನ್ಸ್ಪೋರ್ಟೇಷನ್ ಕಾರ್ಪೊರೇಷನ್. ಓಕೆ, ಸೊ ಬೆಂಗಳೂರಲ್ಲೇ ಬರುತ್ತೆ. ಸೊ ಅಂದರೆ ಇದು ನಿಮಗೆ ಎ ಗ್ರೇಡನೇ ಬರುತ್ತೆ. ಹೌದಾ? ಎ ಗ್ರೇಡ್ನೇ ಬರುತ್ತೆ. ಸೊ ಅದರಲ್ಲೇ ಮತ್ತು ಸ್ವಲ್ಪ ಬೆಂಗಳೂರು ಗ್ರಾಮಾಂತರ ಬಂದರೆ ಸೊ ಮ್ಯಾಕ್ಸಿಮಮ್ ಆಗಿ ಬೆಂಗಳೂರು ಅಂದರೆ ಎ ಗ್ರೇಡ್ನೇ ಬರುತ್ತೆ. ಸೊ BC ಅಂದರೆ ಏನು ಬರುತ್ತಾ? ಸೊ ನಿಮ್ಮದೊಂದು ತಾಲೂಕಾ ಲೆವೆಲ್ ಬರುತ್ತೆ. ಓಕೆ, ತಾಲೂಕಾ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಆಗಿ ಈಗ ಬೆಂಗಳೂರು ಗ್ರಾಮಾಂತರದಲ್ಲಿ ಇರುವ ಒಂದು ತಾಲೂಕು ಅಂದರೆ ಈಗ ಫಾರ್ ಎಕ್ಸಾಂಪಲ್ಲು ನೆಲಮಂಗಲ ಅಥವಾ ವಿವಿಧ ಒಂದು ತಾಲೂಕುಗಳ ಒಂದು ಲಿಸ್ಟ್ ಬರ್ತದೆ. ಓಕೆನಾ? ಮತ್ತು ಬಿ ಅಂದರೆ ಏನು ಬರುತ್ತಾ? ಬಿ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಆಗಿ ಬೆಂಗಳೂರಿಗಿಂತ ಸ್ವಲ್ಪ ಚಿಕ್ಕ ಸಿಟಿಗಳು. ಫಾರ್ ಎಕ್ಸಾಂಪಲ್ ಆಗಿ ದಾವಣಗೆರೆ, ಚಿತ್ರದುರ್ಗ, ಶಿವಮೊಗ್ಗ, ಚಿಕ್ಕಮಗಳೂರು, ಉಡುಪಿ, ದಕ್ಷಿಣ ಕನ್ನಡ ಈ ಥರ. ಓಕೆ, ಸೊ ಇಲ್ಲಿ BMTC ಇರೋದರಿಂದ ನಿಮಗೆ ಇದು ಬೆಂಗಳೂರು ಏನೇ ಬರುತ್ತೆ. ಓಕೆನಾ? ನೋಡಿ, ಇಲ್ಲಿ ನೀವು ವೇತನ ಪಡೆಯುವ ಕಚೇರಿಯು ಯಾವ ವರ್ಗಕ್ಕೆ ಸೇರುತ್ತದೆ ಎಂದು ಅಲ್ಲಿ ಆ ಬೇಸಿಸ್ ಮೇಲೆ ನಿಮಗೆ ಸ್ಯಾಲ್ರಿಯನ್ನು ನೀಡ್ತಾರೆ. ಓಕೆನಾ? ಇಲ್ಲಿ ನೀವು ನೋಡ್ಬೋದು ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು ಕರೆಂಟ್ ಪೇ ಸ್ಕೇಲ್. ಈಗ ಇದು 6th ಪೇ. ಓಕೆನಾ? ಸೊ ನ್ಯೂ ಪೇ ಸ್ಕೇಲ್ ಅಂದರೆ 7th ಪೇದು. ಈಗ ಆಲ್ರೆಡಿ 6th ಈ ರೀತಿ ಇದೆ, 7th ಈ ರೀತಿ ಇದೆ. ಸೊ ಇಲ್ಲಿ 18,600 ಆದ್ರೆ ಇಲ್ಲಿ ಆಟೋಮೆಟಿಕ್ಕಾಗಿ 29,600 ಅಂದರೆ ಅಪ್ರಾಕ್ಸಿಮೇಟ್ಲಿ 11,000 ಇನ್ಕ್ರಿಮೆಂಟ್ ಆಗುತ್ತೆ ನಿಮ್ಮದು. 11,000 ಏನು ಓನ್ಲಿ ಮೂಲ ವೇತನದಲ್ಲಿ. ಅರ್ಥ ಆಯ್ತಾ? ಸೊ ಈಗ 7th ಪೇದು 29,600 ಆದರೆ ಸೊ ಈ ಒಂದು ಜನವರಿ ಜುಲೈ 2023 ಈ ಒಂದು ವೇತನ ಬಡ್ತಿ ಪ್ರಕಾರ 30,000 ಮತ್ತು ಈ ಒಂದು ಜನವರಿ ಜುಲೈ 2024 ಹಿಡಿದ್ರೆ ಇಲ್ಲಿ 31,050 ಆಗುತ್ತೆ. ಓಕೆನಾ? ಸೊ ಇದು ಏನೇ ಇರಲಿ, ನಾನು ನಿಮಗೆ ಇಲ್ಲಿ ಗ್ರಾಸ್ ನಿಮ್ಮ ಒಂದು ಕೈಗೆ ಎಟಕುವ ಒಂದು ಸ್ಯಾಲ್ರಿಗಳನ್ನು ಇಲ್ಲಿ ಹೇಳ್ತೀನಿ ನೋಡಿ. ಇಲ್ಲಿ ಬೇಸಿಕ್ ಪೇ ಎಷ್ಟು? ಇಲ್ಲಿ ನೋಡಿ, ನಾ ಹೇಳುವ ಒಂದು ಕಾಲಮ್ಗಳನ್ನು ಅಷ್ಟೇ ನೋಡ್ಕೊಳ್ಳಿ. ಸೊ ಇಲ್ಲಿ ಬರೋದು ಈ ಒಂದು ಕಾಲಮನ್ನು ನೋಡ್ರಿ. ಓಕೆ, ಸೊ ಇಲ್ಲಿ 6th ಪೇ ಕಮಿಷನ್ ಆ್ಯಸ್ ಆನ್ 1 ಜುಲೈ 2024 ಲೇಟೆಸ್ಟ್ ಆಗಿ. ಯಾಕೆಂದರೆ DA ಏನಾಗುತ್ತದೆ, ಚೇಂಜ್ ಆಗ್ತಾ ಇರ್ತದೆ, 1%, 2% ಈ ರೀತಿ. ಸೊ ಈ ಒಂದು ಜುಲೈ ಪ್ರಕಾರ ಹೋದರೆ ನಮ್ಮದು ಬೇಸಿಕ ವೇತನ ಎಷ್ಟು? 18,600. ಆಮೇಲೆ ಇದರಲ್ಲಿ DA ಎಷ್ಟು ಬರುತ್ತಾ? 7,905. ನೆಕ್ಸ್ಟ್ ಹೌಸ್ ರೆಂಟ್ ಅಲವೆನ್ಸ್ 4,464. ಅರ್ಥ ಆಯ್ತಾ? ನೆಕ್ಸ್ಟ್ ಮೆಡಿಕಲ್ ಅಲವೆನ್ಸ್ ಅಂತ 200. ಇಂಟೀರಿಯಮ್ ರಿಲೀಫ್ ಅಂದರೆ ಸೊ ಇಲ್ಲಿ ರಿಲೀಫ್ ಅಂದರೆ ಇದು ಸ್ವಲ್ಪ ಒಂದು ಕೆಲವೊಂದು ತಾತ್ಕಾಲಿಕ ಪರಿಹಾರ ಅಂತ ಕೊಡ್ತಾರೆ. ಸೊ ಇದು ಪ್ರತಿ ಟೈಮಲ್ಲಿ ಒಂದು ಆ್ಯಡ್ ಆಗಂಗಿಲ್ಲ. ಓಕೆನಾ? ಸೊ ಬಟ್ ಪ್ರತಿ ಟೈಮ್ ಆ್ಯಡ್ ಆಗಲ್ಲ ಅಂದ್ರೂ ಇಲ್ಲಿ ಗ್ರಾಸ್ ಟೋಟಲ್ ಎಷ್ಟಾಗುತ್ತೆ?
ಒಂದು 31,331 ಅಂದರೆ 31,000 ರೂಪೀಸ್ ಆಗುತ್ತೆ. ಅರ್ಥ ಆಯ್ತಾ? ಅಂದರೆ ಒಂದು ವರ್ಷದಲ್ಲಿ ಯಾವುದಾದ್ರೂ ಒಂದು ತಿಂಗಳಲ್ಲಿ ಇದನ್ನು ನಿಮಗೆ ಪೇ ಮಾಡ್ತಾರೆ. ಸೊ ಈಗ ನಿಮ್ಮದು ಇಷ್ಟು ಅಂದರೆ ಒಂದು 31 to 32,000 ನಿಮಗೆ 6th ಪೇ ಆದರೆ ಇಷ್ಟಾಗತ್ತೆ. ಸೊ ಈಗ ನಾನು ನಿಮಗೆ ಹೇಳ್ತಾ ಇರೋದು ಇದರಲ್ಲಿ ಕೆಲವೊಂದು BMTC ಅಂತಲೂ ಕೆಲವೊಂದು ಸ್ಪೆಷಲಾಗಿ ಅಲವೆನ್ಸನ್ನು ಕೊಡ್ಬೋದು. ನಿಮಗೆ ಮುಂದಿನ ಒಂದು ವಿಡಿಯೋದಲ್ಲೇ ಒಂದು ಸ್ಯಾಲ್ರಿ ಸ್ಲಿಪ್ ವಿತ್ ನಿಮಗೆ ಪ್ರೂಫಾಗಿ ತೋರಿಸ್ತೀನಿ. ಬಟ್ ಇದು ಒಂದು ಮೋರ್ ದ್ಯಾನ್ 90% ಅನ್ನೋದಕ್ಕಿಂತ 95% ಇದು ಈ ರೀತಿ ನಿಮಗೆ ಸ್ಯಾಲ್ರಿ ಕುಳಿತುಕೊಳ್ಳುತ್ತಾ. ಸೊ ಇಲ್ಲಿ ನಿಮಗೆ 31 to 32,000 ಇಷ್ಟು ಸ್ಯಾಲ್ರಿ ಆಗುತ್ತೆ. ಸೊ ಇದು 6th ಪೇ ಇದ್ದರೆ, ಇಫ್ ಸಪೋಸ್ ನಿಮ್ಮದು 7th ಪೇ ಇಂಪ್ಲಿಮೆಂಟ್ ಆದರೆ ಏನಾಗುತ್ತಾ ನೀವು ಇಲ್ಲಿ ನೋಡ್ಬೋದು. 7th ಪೇದು ಮೂಲ ವೇತನ ಬೇಸಿಕ್ ಎಷ್ಟಾಗುತ್ತಾ 31,000 ಆಗುತ್ತಾ. ಓಕೆ ನೋಡಿ, ಈ 6th ಪೇದು ಇಷ್ಟಾದರೆ 7th ಪೇದು ಅಂದರೆ ಅಪ್ರಾಕ್ಸಿಮೇಟ್ಲಿ ಅಂದರೆ ಆ್ಯಸ್ ಆನ್ ಆಗಸ್ಟ್ 2024 ಹೇಳ್ತಾ ಇದ್ದೀನಿ. ಓಕೆನಾ? ಸೊ ಇಲ್ಲಿ ಅಪ್ರಾಕ್ಸಿಮೇಟ್ಲಿ ಒಂದು 12 to 13,000 12K to 13,000 ಇಷ್ಟು ಏನಪ್ಪ ಡಿಫ್ರೆನ್ಸ್ ಆಗುತ್ತಾ. ಸೊ ನಿಮ್ಮ ಒಂದು ಈ ಡೇರನ್ಸ್ ಅಲವೆನ್ಸು ಸ್ವಲ್ಪ ಇಲ್ಲಿ ಸ್ಲೈಟ್ಲಿ ವೇರಿ ಆಗುತ್ತಾ. ಸೊ ನೀವು ಇಲ್ಲಿ ನೋಡ್ಕೋಬೋದು. ಓಕೆ, ಸೊ ಇಲ್ಲಿ ಹೌಸ್ ರೆಂಟ್ ಅಲವೆನ್ಸ್ ಆಯಿತು, ಎಲ್ಲ ಆಯಿತು. ಇಲ್ಲಿ ಕೂಡ ಇಂಟೀರಿಯಮ್ ರಿಲೀಫ್ ಕೊಟ್ಟರೆ 3,162 ಅಂದರೆ ಸಮಥಿಂಗ್ ಆ ಒಂದು ಪರ್ಸೆಂಟೇಜ್ ಅನುಗುಣವಾಗಿ ಕೊಡಲಿಲ್ಲ ಅಂದ್ರೂ ನಿಮ್ಗೇನಾಗುತ್ತೆ ಇಲ್ಲಿ ಒಂದು ಮಿನಿಮಮ್ 40K ಕಮ್ಮಿ ಇಲ್ಲ ಅಂದರೂ 40,000 ರೂಪಾಯಿ ನಿಮಗೆ ಕಂಡಕ್ಟರ್ ಹುದ್ದೆಗೆ ಒಂದು ಸ್ಯಾಲ್ರಿ ಸಿಗ್ತದೆ. ಇಫ್ ಸಪೋಸ್ 7th ಪೇ ನಿಮಗೆ ಇಂಪ್ಲಿಮೆಂಟ್ ಆದರೆ, ಇದು 7th ಪೇಗಾದರೆ ಇದು 7th ಪೇ. ಓಕೆನಾ? ಇದು 6th ಪೇ. ಇದು 31,000 ಅಲ್ಲ, ಇದು 31,000. ಇದು ಇಂಟೀರಿಯಮ್ ರಿಲೀಫ್ ಯಾವುದಾದ್ರೂ ಒಂದು ತಿಂಗಳಲ್ಲಿ ಕೊಡ್ತಾರೆ. ಸೊ ನಿಮಗೆ ಇಲ್ಲಿ ಆಲ್ಮೋಸ್ಟು 31 to 32,000 ಅಂದರೆ ನಿಮಗೆ ಡಿಫ್ರೆನ್ಸ್ ಮಿನಿಮಮ್ ಇಲ್ಲಾಂದರೂ ಒಂದು 10,000 ನೋಡಲಿಕ್ಕೆ ಸಿಗ್ತದೆ. 10,000 ರೂಪೀಸ್ ಡಿಫ್ರೆನ್ಸ್ ಆಗ್ತದೆ. ಒಂದು ಈಗ ನೀವು ನೇಮಕಗೊಂಡ ಒಂದು ಈ 1 ಇಯರ್ ನಿಮ್ಮ ಒಂದು ಟ್ರೈನಿ ಮೇಲಿಂದು ನೀವು ಒಂದು ಏನಪ್ಪ ಈ ಒಂದು ನಿಮ್ಮ ಟ್ರೈನಿಂಗನ್ನು ಒಂದು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದೆ ಆದರೆ ಟ್ರೈನಿಂಗಲ್ಲಿ 9,100 ಕೊಡ್ತಾರೆ. ಆಮೇಲೆ 1 ಇಯರ್ ಆದಮೇಲೆ ನಿಮಗಿಷ್ಟು 32,000 ನಿಮ್ಮ ಸ್ಯಾಲ್ರಿ ಸಿಗ್ತದೆ. ಗ್ರಾಸ್ ಸ್ಯಾಲ್ರಿ ಇದು. ಓಕೆನಾ? 31 or 32 ಇಷ್ಟು ಸ್ಯಾಲ್ರಿ ಸಿಗ್ತದೆ. ಆಮೇಲೆ ಇದರಲ್ಲಿ ನಿಮ್ಮ ಒಂದು PF ಅಥವಾ ಇದೊಂದು ಪ್ರೊಫೆಷ್ನಲ್ ಟ್ಯಾಕ್ಸು ಇದೇನಾದರೂ ಇದ್ದರೆ ಆ ಒಂದು ಟ್ಯಾಕ್ಸ್ ಒಂದು PF ಅದು ಕಟ್ಟಾಗಿ ನಿಮ್ಮದು ಒಂದು ಮಿನಿಮಮ್ ಒಂದು 2,000 3,000 ಕಟ್ಟಾಗಿ ನಿಮ್ಮದು ಉಳಿದ ಒಂದು ಅಮೌಂಟು ನಿಮ್ಮದು ಒಂದು ನೆಟ್ ಸ್ಯಾಲ್ರಿ ಅಂತ ನಿಮಗೆ ಇನ್ ಹ್ಯಾಂಡ್ ಸ್ಯಾಲ್ರಿ ಕೈಗೆ ಸಿಗುತ್ತಾ. ಓಕೆನಾ? ಸೊ 7th ಪೇ ಕಮಿಷನ್ ಇಮಿಡಿಯೇಟಾಗಿ ನಿಮಗೆ ಎಫೆಕ್ಟ್ ಆದ್ರೆ ನಿಮ್ಮದು ಇಲ್ಲಾಂದ್ರೂ 40,000 ಸ್ಯಾಲ್ರಿ ಅಂತೂ ಫಿಕ್ಸ್ ಆಗುತ್ತಾ. ಓಕೆನಾ? ಸೊ ಒಂದು ಯಾರು ಈ ಒಂದು ಎಕ್ಸಾಮಲ್ಲಿ ಸಕ್ಸಸ್ಫುಲಿ ಪಾಸ್ ಆಗಿದ್ರಿ, ಸೊ ಅವರು ಮುಂದಿನ ಒಂದು ಟೆಸ್ಟ್ಗಳನ್ನೆಲ್ಲ ಚೆನ್ನಾಗಿ ಮಾಡಿ ಮತ್ತು ಜಾಬನ್ನು ಬಿಡಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಈ ಒಂದು ಟೈಮಲ್ಲಿ ಗೌರ್ಮೆಂಟ್ ಜಾಬ್ ಸಿಗೋದು ತುಂಬ ಕಷ್ಟಕರವಾಗಿದೆ ಮತ್ತು ಕ್ಲಿಷ್ಟಕರವಾಗಿದೆ. ಅರ್ಥ ಆಯ್ತಾ? ಸೊ ಆರಾಮಾಗಿ ನಿಮ್ಮದು ಬೇರೆ ಜಾಬ್ ಒಂದು ಇಂಟೆನ್ಷನ್ ಇದ್ರೂ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿದರೆ ಸೊ ಆರಾಮಾಗಿ ಜಾಬನ್ನು ಮಾಡ್ಬೋದು. ಸೊ ನಿಮ್ಮ ಇಚ್ಛೆಯ ಮೇರೆಗೆ ನೀವು ನಿಮ್ಮ ಈ ಒಂದು ಜಾಬನ್ನು ಚೂಸ್ ಮಾಡ್ಬೋದು. ಓಕೆನಾ? ಸೊ ಇದಿಷ್ಟು ಈ ಒಂದು ಕಂಡಕ್ಟರ್ BMTC ಕಂಡಕ್ಟರ್ ವೇತನ ಶ್ರೇಣಿಯ ಒಂದು ಕೆಲವೊಂದಿಷ್ಟು ಮಾಹಿತಿಯಾಗಿತ್ತು. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಧನ್ಯವಾದಗಳು.